ಕ್ವಶನ್ ನೋಡ್ಕೊಳ್ಳಿ. ಯೂಸ್ ಗಾಸ್ ಸೀಡಲ್ ಮೆಥಡ್ ಟು ಅಪ್ರಾಕ್ಸಿಮೇಟ್ ದ ಸೊಲ್ಯೂಷನ್ ಆಫ್ ದ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ 10x plus 2y plus z is equal to 9, 2x plus 20y minus 2z is equal to minus 44, minus 2x plus 3y plus 10z is equal to 22. Near the point 0, 0, 0, perform 3 iterations. ನೋಡಿ ಏನು ಮಾಡೋದಿನ್ನ ಇಲ್ಲಿ ಫಸ್ಟ್ ಏನು ಮಾಡಬೇಕು, ಫಸ್ಟ್ ಈಕ್ವೇಷನ್ ನೋಡಬೇಕು. ಇದರಲ್ಲಿ ಡಾಮಿನೆಂಟ್ ಯಾವುದು? 10 ಜಾಸ್ತಿ ಇದೆ ಅಂದರೆ ಎಕ್ಸ್ ಕೋಫಿಷಿಯಂಟ್ ಜಾಸ್ತಿ ಇದೆ, ಇದರಲ್ಲಿ ವೈ ಕೋಫಿಷಿಯಂಟ್ ಜಾಸ್ತಿ ಇದೆ, ಇದರಲ್ಲಿ ಝೆಡ್ ಕೋಫಿಷಿಯಂಟ್ ಜಾಸ್ತಿ ಇದೆ. ಅರ್ಥ ಆಗ್ತಿದೆಯಲ್ವಾ? ಈಗ ಫಸ್ಟು ಎಕ್ಸ್ ಕೋಫಿಷಿಯಂಟ್ ಎಲ್ಲಿ ಜಾಸ್ತಿ ಇದೆ ಅದು ಫಸ್ಟ್ ಬರ್ಕೊಳ್ಳಿ ಈಕ್ವೇಷನ್ನು. 10x ಪ್ಲಸ್ 2y ಪ್ಲಸ್ z ಈಸ್ ಈಕ್ವಲ್ ಟು 9. ನೆಕ್ಸ್ಟ್ ವೈ ಕೋಫಿಷಿಯಂಟ್ ಯಾವುದು ಈಕ್ವೇಷನಲ್ಲಿ ಜಾಸ್ತಿ ಇದೆ ಅದು ಬರ್ಕೊಳ್ಳಿ. 2x ಪ್ಲಸ್ 20y ಮೈನಸ್ 2z ಈಸ್ ಈಕ್ವಲ್ ಟು ಮೈನಸ್ 44. ನೆಕ್ಸ್ಟು ಝೆಡ್ ಕೋಫಿಷಿಯಂಟ್ ಯಾವ ಈಕ್ವೇಷನಲ್ಲಿ ಜಾಸ್ತಿ ಇದೆ ಅದು ಬರ್ಕೊಳ್ಳಿ. ಮೈನಸ್ 2x ಪ್ಲಸ್ 3y ಪ್ಲಸ್ 10z ಈಸ್ ಈಕ್ವಲ್ ಟು 22. ಇಲ್ಲೇನು ಮಾಡಬೇಕಂದ್ರೆ ನೀವು ಜ್ಞಾಪಕ ಇಟ್ಕೊಳ್ಳಿ, ಇದರಲ್ಲಿ ಎಕ್ಸ್ನ ಫೈಂಡ್ ಮಾಡಬೇಕು. ಎಕ್ಸ್ನ ಯಾವ ಥರ ಫೈಂಡ್ ಮಾಡೋದು ನೋಡಿ. ಈಗ ಇಲ್ಲೇನಿದೆ 10x ಪ್ಲಸ್ 2y ಪ್ಲಸ್ z ಈಸ್ ಈಕ್ವಲ್ ಟು 9 ಇದೆಯಲ್ವಾ? 10xನ ಹಂಗೆ ಇಟ್ಕೊಳ್ಳಿ. ಇದೇನಾಗುತ್ತೆ 9 ಪ್ಲಸ್ 2y ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್ 2y ಪ್ಲಸ್ z ಈ ಕಡೆ ಬಂದರೆ ಮೈನಸ್ z ಆಗುತ್ತೆ. ಇಂಪ್ಲೈಸ್ ಎಕ್ಸ್ ಏನಾಗುತ್ತೆ ಡಿವೈಡ್ ಬೈ 10 ಆಗುತ್ತೆ, ಅಂದರೆ ಅಥವಾ 1/10 ಇಂಟು 9 ಮೈನಸ್ 2y ಮೈನಸ್ z. ಅದೇ ಥರ ಇದಕ್ಕೂ ಏನು ಮಾಡಬೇಕು ನೀವು ನೋಡಿ, ಎಕ್ಸ್ ಅಂದರೆ 1/10 9 ಮೈನಸ್ 2y ಮೈನಸ್ z, ವೈ ಅಂದರೆ 1/20 ಮೈನಸ್ 44 ಬರ್ಕೊಳ್ಳಿ, ಪ್ಲಸ್ 2x ಈ ಕಡೆ ಹೋದರೆ ಮೈನಸ್ 2x ಮೈನಸ್ 2z ಈ ಕಡೆ ಹೋದರೆ ಪ್ಲಸ್ 2z. ಇಲ್ಲಿ z ಅಂದರೆ z ಈಸ್ ಈಕ್ವಲ್ ಟು 1/10 22 ಬರೀರಿ, ಮೈನಸ್ 2x ಪ್ಲಸ್ 2x ಆಗುತ್ತೆ, ಪ್ಲಸ್ 3y ಮೈನಸ್ 3y ಆಗುತ್ತೆ. ಸಿಂಪಲ್ಲು. ಇಲ್ಲೇನು ಮಾಡಿ ಆ್ಯಂಡ್ ಹೆನ್ಸ್ ಅಂತ ಬರ್ಕೊಳ್ಳಿ. ಇದು ಎಕ್ಸಾಮಲ್ಲಿ ಬರೆಯೋಕ್ಕೆ ಹೋಗ್ಬೇಡಿ, ರಫ್ ವರ್ಕ್ ಇದು. ಆ್ಯಂಡ್ ಹೆನ್ಸ್ ಈ ಈಕ್ವೇಷನಿಂದ ಎಕ್ಸ್ಪೆಂಡ್ ಮಾಡಿ. ಎಕ್ಸ್ ಈಸ್ ಈಕ್ವಲ್ ಟು ಫಸ್ಟ್ ಏನು ಮಾಡಿ ಬ್ರ್ಯಾಕೆಟ್ ಓಪನ್ ಮಾಡಿ 9 ಪ್ಲಸ್ 2y ಈ ಕಡೆ ಬಂದರೆ ಮೈನಸ್ 2y ಪ್ಲಸ್ z ಈ ಕಡೆ ಬಂದರೆ ಮೈನಸ್ z. ಈಗ 10 ಇದೇನಾಗುತ್ತೆ ಡಿವೈಡ್ ಬೈ 10 ಆಗುತ್ತೆ ಅಥವಾ 1/10 ಅಂತ ಬರುತ್ತೆ. ನೆಕ್ಸ್ಟ್ y ಈಸ್ ಈಕ್ವಲ್ ಟು ಇಲ್ಲಿ ಸ್ವಲ್ಪ ಜಾಗ ಬಿಟ್ಟು ಏನು ಮಾಡಿ ಮೈನಸ್ 44 ನೋಡಿ, ಪ್ಲಸ್ 2x ಈ ಕಡೆ ಕಳಿಸ್ಬಿಡಿ ಮೈನಸ್ 2x, y ಬಿಟ್ಟು ಇದನ್ನ ಕಳಿಸಿ ಮೈನಸ್ 2z ಈ ಕಡೆ ಬಂದರೆ ಪ್ಲಸ್ 2z. ಇಲ್ಲೇನು ಬರುತ್ತೆ 1/20. ನೆಕ್ಸ್ಟು z ಈಸ್ ಈಕ್ವಲ್ ಟು ಇಲ್ಲೇನು ಮಾಡಬೇಕು z ಈಸ್ ಈಕ್ವಲ್ ಟು ಅಂತ ಬರೆದು ಫಸ್ಟು ಜಾಗ ಬಿಟ್ಟು ಬ್ರ್ಯಾಕೆಟ್ ಓಪನ್ ಮಾಡಿ 22 ಮೈನಸ್ 2x ಈ ಕಡೆ ಬಂದರೆ ಪ್ಲಸ್ 2x ಪ್ಲಸ್ 3y ಈ ಕಡೆ ಬಂದರೆ ಮೈನಸ್ 3y, ಆಮೇಲೆ 1/10 ಈ ಕಡೆ ಬರುತ್ತೆ. ನೋಡಿ ಫಸ್ಟ್ ಏನಾದರೂ ರಾಂಗ್ ಆದರೆ ಇದು ರಾಂಗ್ ಆದರೆ ಈಗ ಇನ್ಮೇಲೆ ಏನು ಮಾಡಿದ್ರು ರಾಂಗ್ ಆಗೋಗುತ್ತೆ. ಗೊತ್ತಾಗ್ತಿದೆಯಲ್ವ? ಅಂದರೆ ಸ್ಟಾರ್ಟಿಂಗ್ ಎಂಡ್ ಗಂಟು ನೀಟಾಗಿ ಮಾಡಿ. ಗೊತ್ತಾಗ್ತಿದೆಯಲ್ವ? ಈಗೇನು ಮಾಡಬೇಕಂದ್ರೆ ಇಲ್ಲಿ ಫಸ್ಟ್ ಇಟ್ರೇಷನ್ ಅಂತ ಬರ್ಕೋಬೇಕು. ಏನಂತ ಬರ್ಕೋಬೇಕು? ಫಸ್ಟ್ ಇಟ್ರೇಷನ್. ಇಟರೇಷನ್ ನೋಡಿ, ಫಸ್ಟ್ ಇಟ್ರೇಷನ್ ಬರೆಯೋಕ್ಕೆ ಮುಂಚೆ ಲೆಟ್ ಏನು ಮಾಡಿ ಇದು ನೋಡಿ 0, 0, 0 ಇದು ಒಂದು x0, ಇದು y0, ಇದು z0 ಡಿನೋಟ್ ಮಾಡ್ಕೊಳ್ಳಿ. ಲೆಟ್ x0 ಈಸ್ ಈಕ್ವಲ್ ಟು 0, y0 ಈಸ್ ಈಕ್ವಲ್ ಟು 0 ಆ್ಯಂಡ್ z0 ಈಸ್ ಈಕ್ವಲ್ ಟು 0. ಅವ್ರು ಕೊಟ್ಟರೆ ಅವ್ರು ಏನು ಕೊಡ್ತಾರೆ ಅದು ಹಾಕಿ. ಈಗ 0, 0, 0 ಕೊಟ್ಟರೆ 0, 0, 0, 1, 1, 1 ಕೊಟ್ಟರೆ 1, 1, 1 ಏನು ಕೊಡ್ತಾರೆ ಅದು ಹಾಕಿ. ಕೊಡಲಿಲ್ಲ ಅಂದರೆ ನೀವು 0, 0, 0 ಯಾವಾಗಲೂ ಸ್ಟಾರ್ಟಿಂಗ್ ತೊಗೊಳ್ಳಿ. ಗೊತ್ತಾಗ್ತಿದೆಯಲ್ಲೋ? ಈಗ ಫಸ್ಟ್ ಇಟ್ರೇಷನ್ ಅಂತ ಬರ್ಕೊಳ್ಳಿ. ನೀವೇನು ಮಾಡಿ ಫಸ್ಟ್ ಇಟ್ರೇಷನ್ಗೆ ಈಗ ಫಾರ್ಮುಲಾ ಬರೀಬೇಕು. ನೀವು x1 ಅಂತ ಬರ್ಕೊಳ್ಳಿ. ಇಲ್ಲಿ ನೋಡಿ x1 ಬರೆಯುವಾಗ ಇದನ್ನ ನೋಡಬೇಕು. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ನೋಡಿ 1/10 ಹಂಗೆ ಬರ್ಕೋಬೇಕು. x1 ಈಸ್ ಈಕ್ವಲ್ ಟು ನೋಡಿ ಇದನ್ನ ನೋಡ್ಕೊಂಡು
x1 ಈಸ್ ಈಕ್ವಲ್ ಟು ಫಸ್ಟು 1/10 ಬರ್ಕೊಳ್ಳಿ, 9ನ ಹಂಗೆ ಬರುತ್ತೆ, -2 ವೈಗೆ y0 ಅಂತ ಬರೀಬೇಕು, ಮೈನಸ್ ಝೆಡ್ಗೆ z0 ಅಂತ ಬರೀಬೇಕು, ಈಸ್ ಈಕ್ವಲ್ ಗೊತ್ತಾಗ್ತಿದೆಯಲ್ವಾ. x1 ಆಯಿತು. ನೆಕ್ಸ್ಟು y1 ಬರೆಯೋದು ಯಾವ ಥರ ನೋಡಿ. ಫಸ್ಟ್ ಇಟ್ರೇಷನ್ಗೆ y1 ಈಸ್ ಈಕ್ವಲ್ ಟು ಫಸ್ಟು 1/20 ಇದೆ, 1/20 -44 ಇದೆ, -44 -2 ನೋಡಿ. ಎಕ್ಸ್ಗೆ ಇನ್ನು ಮೇಲ್ಗಡೆ ನೋಡಿ, x1 ಇದೆ, x0 ಇದೆ, ರೀಸೆಂಟ್ ಯಾವುದು x1 ಬರೀರಿ. ಗಾಸ್ ಡೀಟೇಲಲ್ಲಿ ಈ ಥರ ಫಸ್ಟ್ ಏನು ಮಾಡಬೇಕಂದ್ರೆ ಇದನ್ನ ಬರೀಬೇಕು, x1 ಅಂತ 1/10 9 - 2 ವೈಗೆ ಯಾವುದಿದೆ y0 ಇದೆ, ಝೆಡ್ಗೆ z0 ಇದೆ ಬರೀಬೇಕು. ಈಗ y ಬರೆಯುವಾಗ ಫಸ್ಟು 2x ಇದೆ ಅಲ್ವಾ, ಎಕ್ಸ್ಗೆ ಏನಿದೆ x0 ಇದೆ, x1 ಇದೆ, ಅದರಲ್ಲಿ ಈಗ ಅಪ್ಡೇಟೆಡ್ ಯಾವುದಿದೆ ಅದು ಬರೀಬೇಕು x1. ಆಮೇಲೆ +2 ಝೆಡ್ಡು ಒಂದೇ ಇರೋದು, ಅದು z0 ಗೊತ್ತಾಗ್ತಿದೆಯಲ್ವಾ. ನೆಕ್ಸ್ಟ್ ಈಗ ಝೆಡ್ಗೆ ಬರೆಯೋದು ಯಾವ ಥರ, z1 ಇಸ್ ಈಕ್ವಲ್ ಟು ನೋಡಿ, z1 ಬರೆಯುವಾಗ ಇದು ನೋಡಬೇಕು ಮತ್ತು ಇಲ್ಲಿಂದ ನೋಡಬೇಕು ಅಷ್ಟೇ, ಗೊತ್ತಾಗ್ತಿದೆಯಲ್ವ. ನೋಡಿ 1/10 ಹಂಗೆ ಇರಲಿ, 22 ಹಂಗೆ ಇರಲಿ, +2x ಎಕ್ಸ್ ನೋಡಿ, x0 ಇದೆ, x1 ಇದೆ, ಅದರಲ್ಲಿ ಯಾವ್ದು ಬರೀಬೇಕು, x1 ಬರೀಬೇಕು, ಅಂದರೆ ರೀಸೆಂಟ್ ಬರೀಬೇಕು, -3 y ಅಂದರೆ ನೋಡಿ y0 ಇದೆ, y1 ಇದೆ, ನೀವೇನು ಬರೀಬೇಕು, y1 ಬರೀಬೇಕು. ಇದು ಫಸ್ಟ್ ಇಟ್ರೇಷನ್ ಆಯಿತು. ನೆಕ್ಸ್ಟು ಫಸ್ಟ್ ಇಟ್ರೇಷನ್ ನೋಡಿ ಬರೆದ್ಬಿಟ್ರೆ ತುಂಬ ಈಸಿ. ನೆಕ್ಸ್ಟು ಸೆಕೆಂಡ್ ಇಟ್ರೇಷನ್ಗೆ ಏನಂದರೆ, ಸೆಕೆಂಡ್ ಇಟರೇಷನ್ಗೆ ಯಾವ ಥರ ಅಂದರೆ ಇಲ್ಲಿ 1 ಬದಲು 2 ಹಾಕೋದಷ್ಟೇ, 0 ಬದಲು 1 ಹಾಕೋದು ಆ ಥರ. ಈಗ ನೋಡಿ x1 ಇದೆಯಲ್ವ, x2 1/10 ಇಲ್ಲಿ 9 ಹಂಗೆ ಇಟ್ಕೊಳ್ಳಿ, -2 ಹಂಗೆ ಇಟ್ಕೊಳ್ಳಿ, y0 ಬದಲು y1 ಬರುತ್ತೆ, z0 ಬದಲು z1 ಬರುತ್ತೆ, ಅರ್ಥ ಆಗ್ತಿದೆಯಲ್ವ. ಇಲ್ಲಿ ನೆಕ್ಸ್ಟು y2 ಈಗ 1 ಬದಲು 2 ಹಾಕಿ, 1/20 -44 -2 ನೋಡಿ, ಇಲ್ಲಿ x1 ಇದೆಯಲ್ಲ, 1 ಬದಲು 2 ಬರೀಬೇಕು, +2 z0 ಇದೆಯಲ್ವಾ, 0 ಬದಲು 0 ಬದಲು 1 ಬರೀಬೇಕಂತ. ನೆಕ್ಸ್ಟು z2 ನೋಡಿ, z2 ಯಾವ ಥರ ನೋಡ್ಕೊಳ್ಳಿ, ಫಸ್ಟು 1/10 ಹಂಗೆ ಬರ್ಕೊಳ್ಳಿ, 22 ಹಂಗೆ ಬರ್ಕೊಳ್ಳಿ, +2 x1 ಬದಲು x2 ಬರೀರಿ, -3 y1 ಬದಲು y2 ಬರೀರಿ. ನೋಡಿ ಇದು ಸೆಕೆಂಡ್ ಇಟ್ರೇಷನ್ ಆಯಿತು. ನೆಕ್ಸ್ಟು ಥರ್ಡ್ ಇಟ್ರೇಷನ್ ಬರೀಬೇಕು. ನೋಡಿ ಥರ್ಡ್ ಇಟ್ರೇಷನ್ ಯಾವ ಥರ ಬರೆಯೋದು, ಥರ್ಡ್ಗೆ ಸೆಕೆಂಡ್ ನೋಡ್ಬಿಟ್ಟು ಬರೀ. ಹಿಂಗೆ ಅಂದರೆ ಈಗ 2 ಬದಲು 3, 1 ಬದಲು 2 ಆ ಥರ ಅಷ್ಟೇ. ಥರ್ಡ್ ಇಟ್ರೇಷನ್ ಯಾವ ಥರ ಹೇಳಿ, ಎಲ್ಲಿ 2 ಇದೆ ಅಲ್ಲಿ 3 ಬರ್ಕೊಳ್ಳಿ, x3 ಈಸ್ ಈಕ್ವಲ್ ಟು 1/10 9 - 2 y 1 ಬದಲು 2 ಹಾಕಿ, -z 1 ಬದಲು 2 ಹಾಕಿ. ನೆಕ್ಸ್ಟ್ y3 ಈಸ್ ಈಕ್ವಲ್ ಟು 1/20 ಇಂಟು -44 -2 x2 ಬದಲು x3 ಹಾಕಿ, +2 z1 ಬದಲು z2 ಹಾಕಿ. ನೆಕ್ಸ್ಟ್ z ಇದು z2 ಇದು. ಈಗ z3 ಬರೆಯೋದು ಯಾವ ಥರ ಅಂದರೆ 1/10 22 + 2 x2 ಬದಲು x3 ಹಾಕಿ, -3 y2 ಬದಲು y3 ಹಾಕಿ. ಈ ಥರ ಬರ್ಕೋಬೇಕು. ಇಲ್ಲಿ 3 ಇಟ್ರೇಷನ್ ಅಂತ ಕ್ವಶನಲ್ಲಿ ಕೇಳಿದ್ದಾರೆ, ಪರ್ಫಾರ್ಮ್ 3 ಇಟ್ರೇಷನ್ ಅಂತ, ಅದಕ್ಕೆ 3 ಇಟ್ರೇಷನ್ಗೆ ಸ್ಟಾಪ್ ಮಾಡಬೇಕು. ಈಗ ಆನ್ಸರ್ಸ್ ಬರೆಯೋದು ಯಾವ ಥರ ನೋಡಿ, ನಾನು ಒಂದು ಟೈಪ್ ಮಾಡೋಕ್ಕೆ ಹೇಳ್ತೀನಿ, ಅದನ್ನ ನೀಟಾಗಿ ಟೈಪ್ ಮಾಡ್ಕೊಳ್ಳಿ. ನೋಡಿ ಕ್ಯಾಲ್ಸಿಯಂ ನೀವೇನು ಮಾಡಿ,
ಎಕ್ಸು ಈಕ್ವಲ್ 1/10 9 ಮೈನಸ್ 2y ಮೈನಸ್ ಝೆಡ್ ಬದಲು ಎಮ್ಮು ಸಿ ಏನು ಬೇಕಾದರೂ ಟೈಪ್ ಮಾಡ್ಕೊಳ್ಳಿ. ಎಮ್ ಹಾಕ್ಕೋತೀನಿ ನಾನು. ಆಮೇಲೆ ಕೋಲನ್ ಹೊಡೆದು ಇದು ಬರೀರಿ. ವೈ ಈಕ್ವಲ್ 1/20 ಮೈನಸ್ 44 ಮೈನಸ್ 2x ಪ್ಲಸ್ 2m. ಇದನ್ನ ಟೈಪ್ ಮಾಡಬೇಕು ನೀವು. ಕೋಲನ್ z ಈಸ್ ಈಕ್ವಲ್ ಟು ಎಮ್ ಆಲ್ಫಾ ಕ್ಯಾಲ್ಕುಲೇಟ್ 1/10 22 ಪ್ಲಸ್ 2x ಮೈನಸ್ 3. ಕ್ಯಾಲ್ಸಿನ 4 ಡೆಸಿಮಲ್ಗೆ ಫಿಕ್ಸ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಆಮೇಲೆ ಇಲ್ಲಿಂದ ಇಲ್ಲಿಗೆ ನೀಟಾಗಿ ಟೈಪ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಟೈಪ್ ಮಾಡೋದು ಯಾವ ಥರ ಹೇಳ್ತೀನಿ ನೋಡಿ. ಫಸ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್. ನೆಕ್ಸ್ಟ್ ಏನು ಮಾಡಬೇಕಂದ್ರೆ 4 ಡೆಸಿಮಲ್ಗೆ ಫಿಕ್ಸ್ ಮಾಡ್ಕೊಳ್ಳಿ. ಶಿಫ್ಟು ಮೋಡು 6 4. ಇದನ್ನ ಟೈಪ್ ಮಾಡೋದು ಯಾವ ಥರ ಅಂದರೆ ಫಸ್ಟ್ ಆಲ್ಫಾ ಇದು ಕ್ಲೋಸ್ ಬ್ರ್ಯಾಕೆಟ್ ಹೊಡೆದ್ರೆ ನಿಮ್ಗೇನು ಸಿಗುತ್ತೆ? ಎಕ್ಸ್ ಸಿಗುತ್ತೆ. ಆಮೇಲೆ ಈಕ್ವಲ್ನ ಟೈಪ್ ಮಾಡೋದು ಯಾವ ಥರ ಅಂದರೆ ಆಲ್ಫಾ ಕ್ಯಾಲ್ಕುಲೇಟು. ಆಮೇಲೆ ಇದು ಮಾಮೂಲು 1/10. ಆಮೇಲೆ ಓಪನ್ ಬ್ರ್ಯಾಕೆಟು 9 ಮೈನಸ್ 2 ವೈಗೆ ಆಲ್ಫಾ ಹೊಡೆದು ಎಸ್ ಟಿ ಹೊಡೆದ್ರೆ ವೈ ಬರುತ್ತೆ. ಮೈನಸ್ ಎಮ್ಗೆ ಆಲ್ಫಾ ಹೊಡೆದು ಎಮ್ ಪ್ಲಸ್ ಹೊಡೆದ್ರೆ ಎಮ್ ಬರುತ್ತೆ. ಅರ್ಥ ಆಗ್ತಿದೆಯಲ್ವ? ಆಲ್ಫಾ ಹೊಡೆದು ಇದು ಹೊಡಿಬೇಕು. ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಕೋಲನ್ ಬರ್ಸೋದು ಯಾವ ಥರ ಅಂದರೆ ಆಲ್ಫಾ ಹೊಡೆದು ಇಂಟೆಗ್ರಲ್ ಹೊಡಿಬೇಕು. ನೆಕ್ಸ್ಟ್ ಇದನ್ನ ಟೈಪ್ ಮಾಡಿ. ಆಲ್ಫಾ ಎಸ್ ಟಿ ಈಕ್ವಲ್ ಬರ್ಸೋದು ಯಾವ ಥರ ಅಂದರೆ ಈ ಈಕ್ವಲ್ ಹೊಡಿಯೋಕ್ಕೆ ಹೋಗ್ಬೇಕು. ಆಲ್ಫಾ ಹೊಡೆದು ಕ್ಯಾಲ್ಕುಲೇಟ್ ಹೊಡೀರಿ, ಈಕ್ವಲ್ ಬರುತ್ತೆ ಕ್ಯಾಲ್ಸಿಯಲ್ಲಿ. ಆಮೇಲೆ 1/20 ರೈಟಿಗೆ ಬನ್ನಿ. ಓಪನ್ ಬ್ರ್ಯಾಕೆಟ್ ಮೈನಸ್ 44 ಮೈನಸ್ 2x ಪ್ಲಸ್ 2m. ಆಮೇಲೆ ಆಲ್ಫಾ ಇಂಟೆಗ್ರಲ್ ಹೊಡೀರಿ, ಆಲ್ಫಾ ಎಮ್ ಹೊಡೀರಿ, ಆಲ್ಫಾ ಕ್ಯಾಲ್ಕುಲೇಟ್ ಹೊಡೀರಿ. 1/10 22 ಪ್ಲಸ್ 2 ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಮೈನಸ್ 3 ಆಲ್ಫಾ ಎಸ್ ಟಿ ಕ್ಲೋಸ್ ಬ್ರ್ಯಾಕೆಟ್. ಈ ಥರ ಹೊಡೆದ್ಮೇಲೆ ಏನು ಮಾಡಿ, ಇಲ್ಲಿ ಕ್ಯಾಲ್ಕುಲೇಟ್ ಕೊಡಿ. ಫಸ್ಟ್ ವೈ ಕೇಳುತ್ತೆ. ನೋಡಿ ಫಸ್ಟ್ ಇಟ್ರೇಷನ್ ಬರೋಣ. ಇಲ್ಲಿ ವೈ ಅಂದರೆ ಇದನ್ನ ಹೊಡಿಬೇಕು. ಎಕ್ಸ್ ಕೇಳಲ್ಲ, ವೈ ಕೇಳುತ್ತೆ. ವೈ 0 ಹೊಡೀರಿ. ಆಮೇಲೆ ಎಮ್ ಅಂದರೆ ಝೆಡ್ ವ್ಯಾಲ್ಯೂ ಏನು 0. ಈಗ ಎಷ್ಟು ಬಂತು? 0.9. ಇಲ್ಲಿ ಬರೀರಿ. ಈಗ ಬರ್ಕೊಂಡು ಹೋಗಿ 0.930 ಬೇಕಾದರೂ ಬರ್ಕೋಬೋದು. ಆಮೇಲೆ ಈಕ್ವಲ್ ಹೊಡೀರಿ. ಮೈನಸ್ 2.29 ಬರೀರಿ. ಮೈನಸ್ 2.29. ಆಮೇಲೆ ಈಕ್ವಲ್ ಹೊಡೀರಿ. ಎಷ್ಟು ಹೊಡೀರಿ? ಎಷ್ಟು ಬರುತ್ತೆ? 3.0670. 3.0670. ಆಮೇಲೆ ಈಕ್ವಲ್ ಕೊಡಿ. ಇಲ್ಲಿ ವೈಗೆ ವೈ ವ್ಯಾಲ್ಯೂ ಹಾಕಿ. ಮೈನಸ್ 2.29. ಎಮ್ಗೆ ಎಮ್ ವ್ಯಾಲ್ಯೂ ಹಾಕಿ 3.0670. ಈಕ್ವಲ್ ಕೊಡಿ 1.0513. 1.0513. ಆಮೇಲೆ y ಈಸ್ ಈಕ್ವಲ್ ಟು ಮೈನಸ್ 1.9984. ಮೈನಸ್ 1.9984. ಆಮೇಲೆ ಈಕ್ವಲ್ ಹೊಡೀರಿ. ಎಮ್ ಅಂದರೆ ಝೆಡ್ಗೆ 3.0098. ಇದು ಆಯಿತು. ನೆಕ್ಸ್ಟು ವ್ಯಾಲ್ಯೂ ಬರೆಯೋಕ್ಕೆ ಈಗ ನೋಡಿ ಈಕ್ವಲ್ ಹೊಡೀರಿ. ಈಗ ವೈ ಕ್ಯಾಲ್ಕುಲೇಟ್ ಅಂತ ಇರುತ್ತೆ ಕ್ವಶನ್ ಮಾರ್ಕು. ಇಲ್ಲಿ ವೈ ಕ್ವಶನ್ ಮಾರ್ಕ್ ಇರೋ ಕಡೆ ಇದಾಗಿ ಮೈನಸ್ 1.9984 ಹಾಕಿ. ಎಮ್ಗೆ ಝೆಡ್ ವ್ಯಾಲ್ಯೂ ಹಾಕಿ 3. ಇಲ್ಲಿ ಜಾಸ್ತಿ ನೀವು ಇನ್ಪುಟ್ ಕೊಡೋದು ವೈ ಝೆಡ್ ಮಾತ್ರ. ಫಸ್ಟು y0 z0 ಹಾಕ್ತೀರಾ, ಆಮೇಲೆ y1 z1 ಹಾಕ್ತೀರಾ, ಆಮೇಲೆ y2 z2 ಹಾಕ್ತೀರಾ. 3.0098. ಎಷ್ಟು ಬರುತ್ತೆ ಆನ್ಸರು? 0.9987. ಬರ್ಕೋಬಿಡಿ. ಎಕ್ಸ್ ಏನು 0.9987. ನೆಕ್ಸ್ಟು
ಈಕ್ವಲ್ ಹೊಡೀರಿ -1.9989 -1.9989 ಆಮೇಲೆ ಈಕ್ವಲ್ ಕೊಡಿ 2.9994 ಇಷ್ಟು ಮುಗಿತು. ಇದು ಎಕ್ಸ್ ವೈ ಝೆಡ್ಗೆ ಥರ್ಡ್ ಇಕ್ವೇಷನ್ ಕೇಳಿದ್ರು, ಇದೇ ಫೈನಲ್ ಆನ್ಸರ್. ದೇರ್ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು 0.9987, ವೈ ಈಸ್ ಈಕ್ವಲ್ ಟು -1.9989 ಆ್ಯಂಡ್ ಝೆಡ್ ಈಸ್ ಈಕ್ವಲ್ ಟು 2.9994. ಈ ಥರ ಸೊಲ್ಯೂಷನ್ ಫೈಂಡ್ ಮಾಡಿ ಅಂದರೆ ಈ ಥರ ಮಾಡಬೇಕು. ಫಸ್ಟ್ ಏನು ಮಾಡಬೇಕು, ಡಯಾಗ್ನಲಿ ಡಾಮಿನೆಂಟ್ ಇದು ನೋಡಿ 10x, ಇದು 10 ಡಾಮಿನೆಂಟ್ ಇರೋದು ಯಾವುದು ಎಕ್ಸ್ ಕೋಫಿಷಿಯಂಟ್, ಇಲ್ಲಿ ಡಾಮಿನೆಂಟ್ ಇರೋದು ವೈ ಕೋಫಿಷಿಯಂಟ್ ಇಲ್ಲಿ ಇದೆ. ಫಸ್ಟ್ ಯಾವಾಗಲೂ ಎಕ್ಸ್ ಕೋಫಿಷಿಯಂಟು ಈಕ್ವೇಷನ್ ಬರೀಬೇಕು. ಒಂದೊಂದ್ಸತಿ ಎಕ್ಸ್ ಕೋಫಿಷಿಯಂಟ್ ಈ ಕಡೆ ಇರುತ್ತೆ ಜಾಸ್ತಿ, ಈ ಈಕ್ವೇಷನ್ ಈ ಕಡೆ, ಈ ಈಕ್ವೇಷನ್ ಈ ಕಡೆ ಇದ್ದರೂ ಎಕ್ಸ್ ಜಾಸ್ತಿ ಇರೋದನ್ನ ಬರ್ಕೊಳ್ಳಿ ಮೊದಲು. ಇಲ್ಲಿ ಬರೆಯುವಾಗ ಫಸ್ಟ್ ಎಕ್ಸ್ ಜಾಸ್ತಿ ಇರೋದು, ಆಮೇಲೆ ವೈ ಜಾಸ್ತಿ ಇರೋದು, ಆಮೇಲೆ ಝೆಡ್ ಜಾಸ್ತಿ ಇರೋದನ್ನ ಬರ್ಕೊಳ್ಳಿ. ಅಂದರೆ ಇದು ಕಂಪೇರ್ ಮಾಡಿದ್ರೆ ಈಗ 10 ನೋಡಿ, ಇದೆರಡಕ್ಕೂ ಕಂಪೇರ್ ಮಾಡಿದ್ರು ಇದು ಜಾಸ್ತಿ, ಇದು ಆ್ಯಡ್ ಮಾಡಿದ್ರು ಇದು ಜಾಸ್ತಿ ಇರುತ್ತೆ. ಇದು ನೋಡಿ -2ನ 2 ಅಂದ್ಕೊಳ್ಳಿ, 2 + 3 ಎಷ್ಟು 5, 5ಗಿಂತನೂ ಜಾಸ್ತಿ ಇರುತ್ತೆ. ಇಲ್ಲಿ ನೋಡಿ 2 -2ನ +2 ಅಂದ್ಕೊಂಡ್ರು ಅಬ್ಸರ್ವೇಟಲ್ಲಿ 2 + 2 4, 4ಗಿಂತಲೇ ಜಾಸ್ತಿ, 2 + 1ಗಿಂತ ಜಾಸ್ತಿ. ಅಂದರೆ ಇದ್ರದ್ದು ಕೋಫಿಷಿಯಂಟ್ಸ್ನ ಆ್ಯಡ್ ಮಾಡಿದ್ರು ಅಬ್ಸರ್ವೇಟ್ ವ್ಯಾಲ್ಯೂರು. ಸೊ ಎಕ್ಸ್ ಕೋಫಿಷಿಯಂಟು ಮತ್ತು ವೈ ಕೋಫಿಷಿಯಂಟ್ನ ಕಂಪೇರ್ ಮಾಡಿದ್ರು, ಅದು ಇದು ಜಾಸ್ತಿ ಇರುತ್ತೆ. ಗೊತ್ತಾಗ್ತಿದೆಯಲ್ವ? ಆಮೇಲೆ ಏನು ಮಾಡಬೇಕಂದ್ರೆ ನೀವು ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೋಬೇಕು. ಸೇಮ್ ಇದು ಈ ಥರ 10x 10 9 - 2y - z ಆಗುತ್ತೆ, 1/10 ಆಗುತ್ತೆ. ಅಂದರೆ ಇದು ಜ್ಞಾಪಕ ಇಟ್ಕೊಳ್ಳಿ. ಇದನ್ನ ಐಡೆನ್ಸ್ ಅಂತ ಬರೋದು. ಇಲ್ಲಿ ಎಕ್ಸ್ ಹೆಂಗೆ ಫೈಂಡ್ ಮಾಡೋದಂದರೆ 9 - 2y - z, 10x ಇರೋದು 1/10 ಆಗುತ್ತೆ. ನೆಕ್ಸ್ಟ್ ಬಂದು ಇದರಲ್ಲಿ ವೈ ಫೈಂಡ್ ಮಾಡೋದು ಯಾವ ಥರ ಅಂದರೆ -44 - 2x + 2z 1/20 ಆಗುತ್ತೆ. ನೆಕ್ಸ್ಟು 22, ನೆಕ್ಸ್ಟು -2x ಇರೋದು ಆ ಕಡೆ ಹೋದರೆ +2x ಆಗುತ್ತೆ, +3 ಇರೋದು -3y ಆಗುತ್ತೆ, 1/10 ಬರುತ್ತೆ. ಆಮೇಲೆ ಏನು ಮಾಡಬೇಕು, x0 y0 z0 ಅಂತ ಬರ್ಕೋಬೇಕು. ಬರ್ಬಿಟ್ಟು ಏನು ಮಾಡಬೇಕು, ಫಸ್ಟ್ ಇಟ್ರೇಷನ್ನು x1ಗೆ ಫಾರ್ಮುಲಾ ಏನಂದರೆ 1/10 9 - 2 ನೋಡಿ. ಇದು ನೋಡಿಕೊಂಡು x1ಗೆ ಇಲ್ಲಿ y0 z0 ಹಾಕ್ಕೋಬೇಕು. y1 ಬರೆಯುವಾಗ ಇದನ್ನ ನೋಡ್ಬಿಟ್ಟು ಇಲ್ಲಿ ಎಕ್ಸಾಕ್ಟಲ್ಲಿ x1 z0 z1 ಬರೆದಾಗ ಇದು x1 ಬರುತ್ತೆ, ಇದು y1 ಬರುತ್ತೆ. ಗೊತ್ತಾಗ್ತಿದೆಯಲ್ಲ? ಇದು ಬರೆದಾದ್ಮೇಲೆ ನೀವೇನು ಮಾಡಬೇಕಂದ್ರೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದು ಬರೆದಾದ್ಮೇಲೆ ಅದನ್ನ ತೆಗೆದು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ x1 y1 z1 x2 y2 z2 ಇಲ್ಲಿ ಇದು ಬರೆದಾದ್ಮೇಲೆ x2ಗೆ 0 ಇರೋದನ್ನ 1 ಮಾಡ್ಕೋಬೇಕು, 1 ಇರೋದನ್ನ 2 ಮಾಡ್ಕೋಬೇಕು. ಆ ಥರ 3 ಈಕ್ವೇಷನ್ಸ್ಗಳನ್ನ ಬರ್ಕೊಳ್ಳಿ. ಬರೆದಾದ್ಮೇಲೆ ಕ್ಯಾಲ್ಸಿಲಿ ಇದನ್ನ ಟೈಪ್ ಮಾಡೋದು ಕಲ್ತಿರ್ಬೇಕು ನಿಮಗೆ. ಇದು ಕ್ಯಾಲ್ಸಿ ವರ್ಕ್, ಇದು ಫಾರ್ ಕ್ಯಾಲ್ಸಿ. ಇದು ಟೈಪ್ ಮಾಡೋದು ಯಾವ ಥರ ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನೋಡಿ. ಫಸ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 = ಇದನ್ನ ಟೈಪ್ ಮಾಡಿ. ಆಲ್ಫಾ ಎಕ್ಸ್ ಆಲ್ಫಾ ಕ್ಯಾಲ್ಕುಲೇಟ್ 1/10, ಆಮೇಲೆ ಓಪನ್ ಬ್ರ್ಯಾಕೆಟ್ 9 - 2 ಆಲ್ಫಾ ಎಸ್ ಟಿ ಮೈನಸ್ ಆಲ್ಫಾ ಎಮ್, ಆಮೇಲೆ ಆಲ್ಫಾ ಕೋಲನ್ನು, ಆಮೇಲೆ ಆಲ್ಫಾ ಎಸ್ ಟಿ ಆಲ್ಫಾ ಕ್ಯಾಲ್ಕುಲೇಟು 1/20 ಬ್ರಾಕೆಟ್ ಓಪನ್ನು -44 - 2 ಆಲ್ಫಾ ಎಕ್ಸ್ + 2 ಆಲ್ಫಾ ಎಮ್, ಮತ್ತು ಆಲ್ಫಾ ಕ್ಯಾಲ್ಕುಲೇಟು ಆಲ್ಫಾ ಎಮ್ಮು ಆಲ್ಫಾ ಕ್ಯಾಲ್ಕುಲೇಟು 1/10 ಸೈಡಿಗೆ ಹೋಗ್ಬಿಟ್ಟು ಓಪನ್ ಮಾಡಿ 22 + 2 ಆಲ್ಫಾ ಎಕ್ಸ್ -3 ಈ ಥರ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡಿದ್ಮೇಲೆ ಕ್ಯಾಲ್ಕುಲೇಟ್ ಕೊಡಬೇಕು. ಫಸ್ಟು ವೈ ವ್ಯಾಲ್ಯೂ 0 ಕೊಡಬೇಕು. ಇದು ವೈ ಝೆಡ್ 0 0 ಇಲ್ಲೇನಿರುತ್ತೆ ಅದು ಕೊಡಿ. ಗೊತ್ತಾಗ್ತಿದೆಯಲ್ವ? ನೋಡಿ 0 0 ಕೊಟ್ಟರೆ ಫಸ್ಟ್ ಏನು ಬರುತ್ತೆ ಆನ್ಸರ್ 0.9, ಆಮೇಲೆ -2.29. ಇದನ್ನ 4 ಡೆಸಿಮಲ್ಗೆ ಫಿಕ್ಸ್ ಮಾಡ್ಕೊಳ್ಳಿ.
3.06 4 ಡೆಸಿಮಲ್ಗೆ ಫಿಕ್ಸ್ ಮಾಡ್ಕೊಬಿಡೋಣ. 6 4 ಸ್ಟಾರ್ಟಿಂಗೇ ಫಿಕ್ಸ್ ಮಾಡ್ಕೊಳ್ಳಿ ಅದನ್ನ. ಇದಾದಮೇಲೆ ಈಕ್ವಲ್ ಕೊಡಿ. ಈಗ ವೈ ಕೇಳುತ್ತೆ. ಈಗ ವೈ ಅಂದರೆ ಇದು ನೋಡಿ -2.29, ಎಮ್ ಅಂದರೆ ಇದು ನೋಡಿ 3.0670, ಇದು ಬರುತ್ತೆ, ಇದು ಬರುತ್ತೆ, ಇದು ಬರುತ್ತೆ. ಈಕ್ವಲ್ ವೈ ಅಂದ್ರೇನು? -1.9989, ಎಮ್ ಅಂದರೆ 2.999 ಅಂದರೆ ಸಾರಿ ಇದನ್ನ ಹೊಡಿ. ಈಕ್ವಲ್ ವೈ ಅಂದರೆ ಈಗೇನು ಇದು -1.9999984, ಎಮ್ ಅಂದರೆ ಇದು ಹೊಡಿ 3.0098, ಆಮೇಲೆ ಇದು ಬರುತ್ತೆ 0.9987 ಈಕ್ವಲ್ -1.9989 ಈಕ್ವಲ್ 2.99940. ಈ ಥರ ಬರುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್. ಇದೇ ಫೈನಲ್ ಆನ್ಸರ್ ಬರ್ಬಿಡಿ. ನಾನು 4 ಇಟ್ರೇಷನ್ ಕೇಳಿದ್ರೆ ಇನ್ನೂ ಮತ್ತೆ ಮಾಡಬೇಕು.